ಈ ರಾಜಕೀಯದ ದೊಂಬರಾಟ ನೋಡೋದು ಏನ್ ಅನ್ಸುತ್ತೆ? ಅಯ್ಯೋ, ರಾಜಕೀಯ ದೊಂಬರಾಟ ನೋಡಿದ್ರೆ ಅಷ್ಟೇ. ಈ ರಾಜಕೀಯ ಅನ್ನೋದಕ್ಕೆ ಯಾರೋ ಒಬ್ರು ವಿಶೇಷ ವ್ಯಕ್ತಿಗಳು ಒಂದು ಎಕ್ಸ್ಪಾಂಡ್ ಮಾಡಿದ್ದಾರೆ, ಡೆಫಿನೇಷನ್ ಕೊಟ್ಟಿದ್ದಾರೆ. ಒಬ್ಬೊಬ್ರು ಎಂತೆಂಥವ್ರು ರಾಜಕೀಯ ನಡೆಸ್ತಾರೆ. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ. ಇವ್ರು ನಡೆಸ್ತಕ್ಕಂಥ ರಾಜಕೀಯ ರಾಜಕೀಯ ಅಲ್ವಾ? ಹೌದು, ಆಗೋಯ್ತಲ್ಲ ಪೂರ್ತಿ ಅದ್ರ ಚಿತ್ರಣ ಬಂದ್ಬಿಡ್ತಾರೆ, ಒಳ್ಳೊಳ್ಳೆಯವರಿದ್ದಾರೆ. ಆದ್ರೆ ನಂದೊಂದು ರಾಜಕೀಯದ ಬಗ್ಗೆ ನನ್ನ ಅಪ್ರೋಚೇ ಬೇರೆ ತರ ಇದೆ. ಯಾಕೆಂದ್ರೆ ನಾವು ನಮ್ಮ ನಾಯಕರಾಗ್ಲಿ, ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಆಗ್ಲಿ, ಅವ್ರನ್ನ ಬ್ಲೇಮ್ ಮಾಡೋಂಗಿಲ್ಲ ಅಂತ ನಾವು ಬ್ಲೇಮ್ ಮಾಡಬಾರ್ದು ನಾವು. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮಹಾ ದುಷ್ಟ ರಾಜರಿದ್ರು, ಅವ್ರನ್ನ ಬ್ಲೇಮ್ ಮಾಡ್ಬೋದು. ರಾವಣನ್ನ ಬ್ಲೇಮ್ ಮಾಡ್ಬೋದು, ಹಿರಣ್ಯಕಶಿಪುನ ಬ್ಲೇಮ್ ಮಾಡ್ಬೋದು, ದುರ್ಯೋಧನನ್ನ ಬ್ಲೇಮ್ ಮಾಡ್ಬೋದು. ಯಾಕೆಂದ್ರೆ ಕೀಚಕನ್ ಬ್ಲೇಮ್ ಮಾಡ್ಬೋದು. ಯಾಕೆಂದ್ರೆ ಅವರೆಲ್ಲ ಬಂದಿದ್ದು ಅವ್ರವ್ರ ಅಪ್ಪನ ಆಸ್ತಿ, ಅದು ಅವರ ವಂಶ ಪಾರಂಪರ್ಯವಾಗಿ ಬಂದಿದ್ರು. ಆದ್ರೆ ಈಗಿರೋ ನಾಯಕರು ಕೆಟ್ಟವರಾದ್ರೆ ಅದನ್ನ ನಾವೇ ಆರಿಸಿದ್ರಿಂದ ಅವ್ರನ್ನ ಬೈಯಂಗಿಲ್ಲ, ಆಕಾಶಕ್ಕೆ ಕೂಗುಳದಂಗ ಆ ತರ ಆಗತ್ತೆ. ಸೊ ನಮ್ಮನ್ನ ನಾವು ಬೈಕೋಬೇಕೆ ಹೊರತು ಏನಪ್ಪ ಇಂಥ ತಂದೆ ಮಕ್ಕಳನ್ನ ಬೈಯಲ್ವಾ, ನಿನ್ನಂತವನ್ ಮಗನ ಜನ್ಮ ಕೊಟ್ಟೆ ಅಂತ ಇಂಥವ್ರಿಗೆ ಓಟ್ ಹಾಕೋದು ಮಗನ್ ಬೈದಿಲ್ಲ ಅವರು, ಅವನನ್ನೇ ನಾನು ತಂದೆ ಆಗಿದ್ದೀನಲ್ಲ, ನಿನಗೆ ತಂದೆ ಆಗಿದ್ದೀನಲ್ಲ ಅಂತ. ಬೀಚ್ ಇದೆ ಏನು ತಿರ್ಗಾ ಕೋಟ್ ಮಾಡಬೇಕು ಅಂದ್ರೆ ಇವನು ಎಲ್ಲ ಹೊಟ್ಟೋದ್ನಂತೆ. ಈಗ ತಿಮ್ಮ ಅಂತ ಇದ್ನಲ್ಲ, ಅವನು ಸತ್ತೋಗಿ ನರಕಕ್ಕೆ ಹೋದ ತಕ್ಷಣ ಎದುರುಗಡೆ ಅವ್ರ ಅಪ್ಪ ಸೀನಿಯರ್ ಇರ್ತಾನೆ, ಅವ್ನು ಮೊದ್ಲೇ ಅಲ್ಲ ನರಕದಲ್ಲಿ ಇದ್ರು. ಬಂದ ತಕ್ಷಣ ಇವ್ನು ಎಂಟ್ರ್ ಆಗ್ತಾನೆ, ಅವ್ರ ಅಪ್ಪ ಎದುರು ಸಿಕ್ಬಿಟ್ರು. ನಾಚಿಕೆ ಆಗಲ್ವೇನೋ ನಿನಗೆ, ನನ್ನ ಮಗನೇ ನರಕಕ್ಕೆ ಬಂದಿದ್ಯಾ, ಅಪ್ಪ ಮಗನ ಏನಂತ ತಪ್ಪು ಮಾಡಿದೆ ಅಂತ ಹಿಂಗೆ ಕೇಳಿದ್ರು. ಮಗ ಹೇಳದ ನಾಚ್ಕೊಂಡು, ತಪ್ಪಾಯ್ತಪ್ಪ, ನಾನು ಇಂಥ ಕೆಲಸ ಮಾಡಿದೆ, ಇಂಥ ಅಲ್ಕ ಕೆಲಸ ಮಾಡಿದೆ, ಕೊಲೆ ಮಾಡಿದೆ, ಕಳ್ತನ ಮಾಡಿದೆ, ಮೋಸ ಮಾಡಿದೆ, ದ್ರೋಹ ಮಾಡಿದೆ, ಹಿಂಗೆಲ್ಲ ಎಲ್ಲ ಲಿಸ್ಟ್ ಕೊಟ್ಟ ತಕ್ಷಣ ಅವರಪ್ಪ ಶಾಂತಂ ಪಾಪಿ, ಇಷ್ಟೊಂದು ಘೋರವಾದ ಅಪರಾಧಗಳನ್ನ ಮಾಡಿದ್ದಕ್ಕೆ ನಿನಗೆ ನರಕನೇ ಸರಿ ಪೋಸ್ಟ್ ಮಾಡಿದ್ದಾರೆ, ಹೋಗಿ ನನ್ನ ಮಗನೇ ಸಾಯಿ ಅಂದ. ತಕ್ಷಣ ತಿಮ್ಮ ಕೇಳಿದ್ನಂತೆ, ಅದು ಸರಿ, ನನಗಿಂತ ಮುಂಚೆ ನೀನು ಬಂದಿದೆಯಲ್ಲ, ನೀನೇನು ತಪ್ಪು ಮಾಡಿದೆ? ಅವ್ರಪ್ಪ ಹೇಳ್ತಾನಂತೆ, ಎಂಥ ಬ್ಯೂಟಿಫುಲ್ ಡೈಲಾಗು, ನಾನು ನಿನ್ನ ಥರ ಸಾವಿರಾರು ತಪ್ಪುಗಳು ಮಾಡಲಿಲ್ಲ, ನಾನು ಮಾಡಿದ್ದು ಒಂದೇ ತಪ್ಪು, ನಿನಗೆ ತಂದೆ ಆಗಿ ಎಂಟೈರ್ ರಾಜಕೀಯ ಕ್ಷೇತ್ರ. ಗುಂಡರಾಯರೇ, ಹೊಸ ವರ್ಷದ ರೆಸಲ್ಯೂಷನ್ ಎಣ್ಣೆ ಬಿಡ್ತೀರಾ? ಬಿಡ್ತೀನಿ. ಯಾಕೆ ಅಂದ್ರೆ ಸಿಗರೇಟು ಅದನ್ನು ಬಿಡ್ತೀನಿ. ಇಸ್ಪಿಟ್ಟು ಖಂಡಿತ. ಹೆಂಡ್ತಿನ ಅದೊಂದು ಕ್ಷಮಸ, ಅದೊಂದು ಎಲ್ಲ ಬರೀ ಬಿಡೋದೇ ಆಗೋಯ್ತಲ್ಲ. ಯಾಕೆ ಅದನ್ನೆಲ್ಲ ಬಿಡ್ತೀನಿ, ಹೆಂಡ್ತಿನ ಬಿಡಲ್ಲ ಅಂದ್ರೆ ಇದನ್ನೆಲ್ಲ ಬಿಡು ಅಂತ ಹೇಳಿದ್ದೆ ಹೆಂಡ್ತಿ ಅಲ್ವಾ? ಅದರಿಂದ ಇದೆಲ್ಲ ಇತ್ತು. ಆದರೆ ರೆಸಲ್ಯೂಷನ್ಗಳು ಯಾತಕ್ಕೆ ಅಷ್ಟು ಗ್ಯಾರಂಟಿಯಾಗಿ ನಾನು ಬಿಡ್ತೀನಿ ಅಂತ ನೀವು ಕೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳಿದೆ ಅಂದರೆ, ಇದು ಪ್ರತಿ ವರ್ಷ ಹಿಂಗೆ ಬಿಡ್ತೀನಿ ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರಿಂದ ಪ್ರತಿ ವರ್ಷ ಹೇಳ್ತಿರ್ತೀನಿ. ಒಬ್ಬ ಮನುಷ್ಯನಿಗೆ ಸಿಗರೇಟ್ ಸೇದೋ ಚಟ ಇತ್ತಂತೆ. ಸಿಗರೇಟ್ ಸೇರ್ತಾ ಇದ್ದ, ಅವ್ರ ಅಪ್ಪನ ಕದ್ದು ಸಿಗರೇಟ್ ಸೇರ್ತಾ ಇದ್ದ. ಅಪ್ಪ ಬಂದ ತಕ್ಷಣ ಮುಚ್ಚಿಟ್ಕೊಳ್ಳೋದು, ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ದ. ಒಂದು ದಿವಸ ಸಿಕ್ಕಾಕೊಂಬಿಟ್ಟ. ತಕ್ಷಣ ಏನೋ ಸಿಗರೇಟ್ ಸೇದ್ಬೇಡ ಕಣೋ, ಯಾಕೆ ಸೇದಬಾರ್ದು ಅಂತ ಕೇಳ. ಅವ್ನು ಹೇಳೋದು, ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ, ಅದೆಲ್ಲ ಹೇಳ್ಬಿಟ್ಟು ಒಂದ್ಸಲಿ ಸಿಗರೇಟ್ ಪ್ರಾಕ್ಟೀಸ್ ಆಗ್ಬಿಟ್ರೆ, ಒಂದ್ಸಲಿ ಸೇರೋದು ಆಗ್ಬಿಟ್ರೆ ಅದೇ ಪ್ರಾಕ್ಟೀಸ್ ಆಗೋಗುತ್ತೆ ಅಂತ ಅಪ್ಪ ಹೇಳ್ದ. ಅದೇಂಗೆ ಪ್ರಾಕ್ಟೀಸ್ ಆಗತ್ತೆ? 15 ವರ್ಷದಿಂದ ಸೇರ್ತಾ ಇದ್ದೀನಿ ನಾನು, ಪ್ರಾಕ್ಟೀಸ್ ಆಗಿ. ಈ ರೆಸಲ್ಯೂಷನ್ ಅನ್ನೋದು ಅದೇ ಥರ, ಪ್ರತಿ ವರ್ಷ ಹಿಂಗೆ ಮಾಡ್ತೀವಿ ಅಂತಾರೆ. ಅದರೊಳಗೂ ನನಗೆ ಯಾತಕ್ಕೆ ಜನವರಿನಲ್ಲಿ ಮಾಡೋ ರೆಸಲ್ಯೂಷನ್ ಆಗಲ್ಲ ಅನ್ನೋ ಕೇಳ್ತೀನಿ. ಉದಾಹರಣೆಗೆ ಸಾಮಾನ್ಯ ಮಾಡೋದು ಯಾವುದಪ್ಪ ಅಂದರೆ, ಹೊಟ್ಟೆ ಬಂದಿದೆ, ನಾನು ನಾಳೆಯಿಂದ ಯೋಗ ಕ್ಲಾಸ್ಗೆ ಹೋಗ್ತೀನಿ, ನಾಳೆಯಿಂದ ವಾಕಿಂಗ್ ಹೋಗ್ತೀನಿ ಅನ್ನೋದು ಜನರಲಿ ಯೂಶಲಿ ಕಾಮನ್ಲಿ ನಾರ್ಮಲಿ ಇದು ರೆಸಲ್ಯೂಷನ್. ಈ 2ನೇ ತಾರೀಕಿಂದಾನೇ ಸ್ಟಾಪ್ ಆಗ್ಬಿಡುತ್ತದೆ. ಯಾಕೆಂದರೆ ಚಳಿ ಹೇಳಕ್ಕೆ ಆಗಲ್ಲ. ಕರೆಕ್ಟ್. ಅದರಿಂದ ನಾವು ರೆಸಲ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮನಸ್ಸಿನ ನಿರ್ಧಾರ ಅನ್ನೋದಕ್ಕಿಂತ ಪ್ರಪಂಚ ಈಗ ಸುತ್ತಮುತ್ತ ಏನಿದೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಡಿಸಿಷನ್ ತಗೋಬೇಕೆ ಹೊರತು ಸುಮ್ಮನೆ ನನಗೆ ಅನ್ಸುತ್ತೆ ರೆಸಲ್ಯೂಷನ್ ಮಾಡೋದು ಪ್ಯಾಷನ್. ಈಗ ರೆಸಲ್ಯೂಷನ್ ಮಾಡ್ಬಿಟ್ಟಿದ್ದೀನಿ, ಹೌದಾ? ಅದು ಕಾಶಿಗೆ ಹೋದ್ರೆ ಏನೋ ಬಿಡೋದು ಅಂತಾರಲ್ಲ, ನಮ್ಗೆ ಇಷ್ಟ ಇಲ್ಲದೆ ಇರೋ ತರಕಾರಿನ ಬಿಟ್ಬಿಡೋದು. ಅದೇನು ಆ ಥರದ್ದಲ್ಲ. ನಮ್ಗೆ ಆಸೆ ವ್ಯಾಮೋಹ ಅದನ್ನು ಬಿಡಿ ಅಂತ ಕಾಶಿ ಇರೋದು. ಕರೆಕ್ಟ್. ಹಾಗಲಕಾಯಿ ಬಿಟ್ಬಿಟ್ರೆ ಅದನ್ನ ಬಿಟ್ಬಿಡೋಕ್ಕಿಂತ ಹಾಗಲಕಾಯಿ ಬಿಟ್ಬಿಟ್ರೆ ಅಲ್ವಾ, ಆ ಥರದ್ದು ತೊಗೊಳಕ್ಕಾಗಲ್ಲ. ಹಾಗಲಕಾಯಿ ಬಿಟ್ಬಿಡ್ತೀನಿ ಅಂತ ಒಬ್ಬ ಹೇಳಿದ್ದ. ಹೌದು, ನಾನು ಬೇವಿನಕಾಯಿ ಬಿಟ್ಬಿಡ್ತೀನಿ ಅಂತ, ಬೇವಿನಕಾಯಿ ಸಾಕ್ಷಿ ಅಂತ ಕತೆ ಬಂದಿದ್ದಂಗೆ ಆಯ್ತು. ಸೊ ಅದರಿಂದ ರೆಸಲ್ಯೂಷನ್ ಅಲ್ಲಿ ನಂಗೆ ನಂಬಿಕೆ ಇಲ್ಲ. ಅದನ್ನ ನಾವು ಹೊಸ ವರ್ಷನೇ ಆಗ್ಬೇಕು ಅಂತೆಲ್ಲ ನಿಜವಾಗ್ಲೂ ಬಿಡಬೇಕು. ಯಾವತ್ ಬೇಕಾದ್ರೆ ಬಿಡ್ಬೋದಲ್ವ? ಸರಿ, ಈಗ ನಾವು ರಾಶಿ ಫಲ ಶುರು ಮಾಡ್ಬೋಣ. ಸ್ವಾರ್ಥಿ
ಮೇಷರಾಶಿ ನಂದು. ಹೌದಾ? ನಮ್ಮಿಂದಲೇ ಶುರು ಮಾಡಿ, ಆಮೇಲೆ ನಿಮ್ದು ಜೋಳ ರಾಶಿ, ಸರಿ ನಿಮ್ ರಾಶಿ ಯಾವ್ದಾರು ಹಾಕೊಳ್ಳಿ. ಈಗ ಮೇಷರಾಶಿ ಶುರು ಮಾಡಿ ಸರ್. ಖಂಡಿತ ಸರ್ ಆಗ್ಬೋದು. ನಾನು ಆಗ್ಲೇ ಹೇಳಿದಂಗೆ ಈ ರಾಶಿ ಫಲಗಳು 3 ತಿಂಗಳಿಗೆ ಮಾತ್ರ ವರ್ಕೌಟ್ ಆಗ್ತಿದೆ. ಓಕೆ, ಆದ್ರೂ ಎಲ್ಲರಿಗೂ ಕುತೂಹಲ ಇರುತ್ತಲ್ವಾ, ಜನರಿಂದ ಏನಾದ್ರು ಮಾಡ್ಬೋದಾ, ಏನಾಗ್ಬೋದು ಅಂತ, ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಸೊ ಹಾಗಾಗಿ ಮೇಷರಾಶಿನ ಒಂದ್ಸರಿ ಗಮನಿಸೋಣ. ಸೊ ಮೇಷರಾಶಿಯವರಿಗೆ ವಿಶೇಷವಾಗಿ ಖಂಡಿತ ಆಗ್ಲೇಬೇಕು. ಅಲ್ಲಿ 9ನೇ ಮನೆಯಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಇರ್ತಕ್ಕಂಥವ್ನು. ಓಕೆ, ಅಂದ್ರೆ ವಿಶೇಷ ಏನಲ್ಲಿ ಆರೋಗ್ಯ ನೋಡ್ಕೋಬೇಕು, ಬೆನ್ನಿನ ನೋವು. ಓಕೆ, ನೀವು ಅಂತಿರ ವಯಸ್ಸಾದ್ಮೇಲೆ ಬಂದೇ ಅಲ್ವಾ? ಮಕ್ಳು ಹೇಳ್ತಾರೆ ಹೊತ್ಕೊಂಡು ಬ್ಯಾಗ್ ನನ್ಗೂ ಬೆನ್ನು ಹೋಗ್ತದೆ ಅಂತ, ಅದು ಜಾಸ್ತಿ ಉಲ್ಬಣ ಬೆನ್ನು ನೋವು ಅಂತಾರೆ ಅಲ್ವಾ? ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಅದನ್ನ ಹಾಗೆ ಬಿಟ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಹಂಗಾಗಿ ಸೀರಿಯಸ್ ಆಗಿ ಇವತ್ತಿಂದ ಏನ್ ಅನ್ಕೋಬೇಕು, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಅದು ಮೇನ್ ಆಕ್ಚುಲಿ, ಅದು ಮೇನ್. ಸೊ ಹಾಗಾಗಿ ಬೆನ್ನು ಇರುತ್ತೆ, ದಯವಿಟ್ಟು ವಿಶೇಷವಾಗಿ ಆ ಬೆನ್ನುಗೆ ಒಂದಷ್ಟು ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷ ಏನಂತ ಅಂದ್ರೆ 2ನೇ ಮನೆ ಶುಕ್ರ 9ನೇ ಮನೆಯಿಂದ ತಾಯಿಯಿಂದ ಲಾಭ ನಿಮಗೆ. ತಾಯಿಯಿಂದ ಮೇಷರಾಶಿಯವರಿಗೆ ಖಂಡಿತ ಲಾಭ ಇರ್ತಕ್ಕಂಥದ್ದು. ಏನು ಆಸ್ತಿ ಗಿಸ್ತಿ ಬರ್ಕೊಡ್ಬಹುದು ಪ್ರೀತಿಯಿಂದ, ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ಪಿತ್ರಾರ್ಜಿತ ಆಸ್ತಿ ಅದು ತಾಯಿದಾಗಿದ್ರೆ ಖಂಡಿತ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅದೊಂದು ವಿಶೇಷವಾಗಿ. ಮತ್ತೆ 5ನೇ ಮನೆಯಲ್ಲಿ ಕೇತು ಹಂಗಾಗಿ ನಿಮ್ಗಾಗಲ್ಲ, ಇರ್ತಕ್ಕಂಥವ್ರು ಖುಷಿ ಪಡ್ಬೋದು. ಆಯ್ತಾ, ಬಹಳ ದಿವಸದಿಂದ ಏನಾದ್ರು ಹಾಗೆ ಪೆಂಡಿಂಗ್ ಇಟ್ಟಿದ್ರೆ ಅಮ್ಮ ಇವತ್ತು ನಾಳೆ ಅಂದ್ರೆ ಗ್ಯಾರಂಟಿ ಬರುತ್ತೆ. ಅದೊಂದು 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇದೊಂದು ವಿಶೇಷವಾಗಿ ಸ್ವಲ್ಪ ಗಮನಿಸ್ಬೇಕು ಎಲ್ಲರೂ ಸೀರಿಯಸ್ ಆಗಿ. ಈ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡ್ಬೇಕು. ನೀರಿರ್ತಕ್ಕಂಥ ಜಾಗದಲ್ಲಿ, ಅಗ್ನಿ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಅಡಿಗೆ ಮನೆಯಲ್ಲಿ, ಅಲ್ಲೆಲ್ಲ ಹುಷಾರಾಗಿ ಇರ್ತಕ್ಕಂಥದ್ದು ತುಂಬಾ ಬಚ್ಚಲ ಮನೆಗಳಲ್ಲಿ ಹೌದು, ಮನೆಯಲ್ಲಿ ಎಚ್ಚರಿಕೆ ಇರಬೇಕು. ಮತ್ತೆ ಜೊತೆಗೆ ಅಡಿಗೆ ಮನೆಯಲ್ಲಿ ಬೆಂಕಿ ಸಂಬಂಧಪಟ್ಟಂತೆ ಹುಷಾರಾಗಿರಬೇಕು ಅಂತಕ್ಕಂಥದ್ದು ಒಂದು ಗಮನಿಸ್ಬೇಕು. ಮತ್ತೆ ವಿಶೇಷ ಇನ್ನೊಂದು ಖುಷಿ ಪಡುವಂಥದ್ದು ಏನಂತಂದ್ರೆ, ಯಾರಿಗೆ ಮದುವೆ ಆಗಿಲ್ಲ, ನಿಮ್ಗಲ್ಲ, ಮದುವೆ ಆಗದೆ ಇರ್ತಕ್ಕಂಥ ಮದುವೆ ಆಗ್ತದೆ, ಮದುವೆ ಆಗುತ್ತೆ. ಬಡ ದಿವಸದಿಂದ ಪೆಂಡಿಂಗ್ ಇದ್ರೆ ಅವರಿಗೆ ಮದುವೆ ಆಗ್ತಕ್ಕಂಥದ್ದು ಆಗತ್ತೆ. ಓಕೆ, ಮತ್ತೆ ಮದುವೆ ಆದ್ಮೇಲೆ ಧನ ಸಹಾಯನೂ ಅವರಿಂದ ಆಗ್ಬಹುದು. ಡೌರಿ ಎಲ್ಲ ತಗೊಂಡ್ಬಿಡಿ, ದಯವಿಟ್ಟು ಕೊಟ್ಟರೆ ತಗೊಳ್ಳಿ, ಹೌದು, ಧನ ಸಹಾಯ ಆಗತ್ತೆ ಅಂತ. ಮತ್ತೆ ನಿಮ್ಮ ಮಕ್ಳಿಗೆ ಒಳ್ಳೇದಾಗತ್ತೆ, ಮಕ್ಕಳಿಗೆ ಒಳ್ಳೇದಾಗತ್ತೆ. ಇಲ್ಲ ತಗೊಳ್ದಿದ್ರು ಒಳ್ಳೇದಾಗತ್ತೆ. ಮಕ್ಕಳು ಆಯ್ತಾ, ಮೇಷರಾಶಿಯ ಮಕ್ಕಳು ಏನಿದ್ದಾರೆ, ಗಂಡ್ ಮಕ್ಳು, ಚಿಕ್ಕ ಮಕ್ಳು, ದೊಡ್ಡ ಮಕ್ಳು, ಆಯ್ತಾ, ಆ ಮಕ್ಳಿಗೆ ಒಳ್ಳೇದು ಕೇಳ್ಬೋದು. ಯಾಕಂದ್ರೆ ತಂದೆ ತಾಯಿಗೆ ನನ್ನ ಮಕ್ಳು ಹೇಗಿರ್ತಾರಪ್ಪ ಅಂತ ಕೇಳ್ತಕ್ಕಂಥ ವೀಕ್ಷಕರು ಅಪ್ಪ ಇರ್ತಾನೆ, ಅಮ್ಮ ಇರ್ತಾನೆ, ತಮ್ಮ ಇರ್ತಾನೆ, ತಂಗಿ ಇರ್ತಾನೆ, ಹೆಂಡತಿ ಇರ್ತಾನೆ, ಮದುವೆ ಆಗದಿರ್ತಕ್ಕಂಥವ್ರು, ಮದುವೆ ಆಗೋರು ಎಲ್ಲ ಇರ್ತಾರಲ್ಲ. ಸೊ ಹಂಗಾಗಿ ಒಟ್ಟಾಗಿ ಸೇರಿದಾಗ ಅದೊಂದು ವಿಶೇಷವಾಗಿ ಆಗತ್ತೆ ಮಕ್ಕಳಾಗ್ತಕ್ಕಂಥದ್ದು. ಮತ್ತೆ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಯಾಕೆಂದ್ರೆ 12ನೇ ಮನೆ ಶನಿ ಇದ್ದಾರೆ. ಓಕೆ, ಸೊ ಆಗಾಗ ಎಚ್ಚರಿಕೆ. ಆಯ್ತಾ, ಅವ್ನು ಸ್ವಲ್ಪ ಏನಾಗುತ್ತೆ, ಕೆಲಸಗಳು ವಿಳಂಬ ಆಗತ್ತೆ. ತೊಂದರೆ ಅಂದ್ರೆ ಏನು, ಉದ್ಯೋಗದಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ಈಗಾಗೋ ಕೆಲಸ ಒಂದು 10 ನಿಮಿಷ ಬಿಟ್ಟು ಆಗುವಂಥದ್ದು ಸ್ವಲ್ಪ ಆಗ್ಬಹುದು, ಅದೊಂದು ಗಮನಿಸ್ಬೇಕಾಗತ್ತೆ. ಸೊ ಮತ್ತೆ ಏನಾದ್ರು ಹೃದಯ ರೋಗ ಇದ್ರೆ ಅಂತವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಕ್ಕಂಥದ್ದು ಕಾಳಜಿ ವಹಿಸ್ತಕ್ಕಂಥದ್ದು, ಅದನ್ನ ನಿರ್ಲಕ್ಷ್ಯ ಮಾಡದೆ, ಆಯ್ತಾ, ಆದ್ರೆ ಆಗತ್ತೆ ಅಂತಕ್ಕಂಥದ್ದು ಬಿಟ್ಟು, ಆಯ್ತಾ, ಬಹಳ ಸ್ವಲ್ಪ ಬೇಗ ಡಾಕ್ಟರ್ ಹತ್ರ ಹೋಗಿ, ಜ್ಯೋತಿಷ್ಯ ಹತ್ರ ಆಮೇಲೆ ಬನ್ನಿ, ಡಾಕ್ಟರ್ ಹತ್ರ ಆಯ್ತಾ. ಡಾಕ್ಟರ್ ಹತ್ರ ಹೋಗಿ, ನಾನು ಯಾವಾಗಲೂ ಏನ್ ಹೇಳ್ತೀನಿ, ಪ್ರಪಂಚದಲ್ಲಿ 3 ಜನ ಬಹಳ ಇಂಪಾರ್ಟೆಂಟ್. ಒಂದು ಈ ಪುರೋಹಿತ ಮತ್ತೆ ಜ್ಯೋತಿಷ್ಯ, ಎರಡನೇ ಶಿಕ್ಷಕ, ಇನ್ನು ಡಾಕ್ಟ್ರು. ಇವೆಲ್ಲ ಸೇವೆ ಮಾಡ್ತಕ್ಕಂಥವ್ರು. ಸೇವೆ ಮಾಡಬಾರದು, ಸೇವೆ ಮಾಡಬೇಕು, ಸೇವನೆ ಮಾಡಬಾರ್ದು ಅಲ್ವಾ, ಮಾಡಬೇಕು. ಸೊ ಹಂಗಾಗಿ ನಾವೆಲ್ಲ ಏನಂದ್ರೆ ಅದಕ್ಕೆ ನೋಡಿ, ಅಲ್ಲಿ ಸಂಭಾವನೆ ಅಂತ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ನಿಮ್ಗೆ ಅದು ಸಾಲರಿ ಅಂತ ಕೊಡೋದಿಲ್ಲ, ಬಂದಾಗ ಗುರುಗಳ ತಗೊಳ್ಳಿ ನಿಮ್ ಸಂಭಾವನೆ ಅಂತ ಕೊಡ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಇದನ್ನ ದಕ್ಷಿಣೆ ಅಂತ ಕೊಡ್ತಾರೆ. ಎಷ್ಟು ಪ್ರೀತಿಯಿಂದ ಗೌರವದ ದಕ್ಷಿಣೆ, ಅದು ಗೌರವ ಸೇರ್ತಕ್ಕಂಥದ್ದು. ಹಾಗೆ ನಾವು ಅದನ್ನೇ ಮಾಡ್ಬೇಕಂತೆ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ವಿಚಾರ ತಿಳ್ಕೊಂಡು ಮುಂದುವರಿಸಿ, ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ, ಆಯ್ತಾ, ಸರಿಯಾದ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ. ಸರಿ, ಇದೆಲ್ಲ ನಾನು ಮಾಡ್ತೀವಿ, ದೈಹಿಕವಾಗಿ ಏನಾದ್ರು ಹೇಳಿ ಅಂತ ಕೇಳ್ತಾರೆ ಪರಿಹಾರ. ನಾವಿಷ್ಟೆಲ್ಲ ಹೇಳಿದ್ಮೇಲೆ ಏನ್ ಹೇಳ್ತಾರೆ, ಪರಿಹಾರ ಅಂತಾರೆ. ನಾನು ಹೇಳ್ಬಿಡ್ತೀನಿ, ಆಯ್ತಾ. ಪರಿಹಾರ ಏನಪ್ಪಾ ಅಂದ್ರೆ, ವಿಶೇಷವಾಗಿ ಆದಿತ್ಯ ಹೃದಯವನ್ನ ವಿಶೇಷವಾಗಿ ಹೇಳುವಂಥದ್ದು ಬಹಳ ಒಳ್ಳೆ ಅಲ್ವಾ. ಸೊ ರಾಮನಿಗೆ ಅದು ಶಕ್ತಿ ಕೊಟ್ಟಂತ ಅಲ್ವಾ. ಸೊ ಹಾಗಾಗಿ ಹೌದು, ಅವ್ನು ಕಂಗಾಲಾದಾಗ ರಾಮ, ಆಯ್ತಾ, ಅಗಸ್ತ್ಯರು ಬಂದು ಅದನ್ನ ಹೇಳಿದ್ರು ಅದನ್ನ ಕಿವಿಯಲ್ಲಿ. ಅಂದ್ರೆ ಅವನು ಅದನ್ನೇ ಅವನಿಗೆ ಹೇಳಿದ್ದು ಅಲ್ವಾ. ಸೊ ಹಾಗಾಗಿ ನಮಗೇನು ಧೈರ್ಯ ಬೇಕು. ಸೊ ಹಾಗಾಗಿ ಆದಿತ್ಯ ಹೃದಯನ ಹೇಳತಕ್ಕಂಥದ್ದು. ಸುಮ್ಮನೆ ನಂಗೆ ಆದಿತ್ಯ ಹೃದಯ ಮಂತ್ರ ಬರಲ್ಲ, ನಾನು ಏನ್ ಮಾಡ್ಲಿ, ಏನು ಬೇಡಪ್ಪ, ಸೂರ್ಯೋದಯಕ್ಕೆ ಮುಂಚೆ ಹೇಳೋ, ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡು. ವಿಶೇಷ ಸರಳ
ಅಲ್ವಾ? ಎಷ್ಟು ಸರಳ. ಅದಕ್ಕಿಂತ ಇನ್ನೇನ್ ಬೇಕು? ಸರಿ ಆಯ್ತು ಸರ್, ನಾನು ಸ್ವಲ್ಪ ಜೋರಾಗಿದ್ದೀನಿ, ಅದಕ್ಕೆ ಗಟ್ಟಿಮಟ್ಟಿಗಿದ್ದೀನಿ, ಆಯ್ತಾ, ಇನ್ ಸ್ವಲ್ಪ ಏನಾದ್ರು ನನಗೆ ಮಣಿ ಗಿಣಿ ಮದ್ದು ಗಿದ್ದು ಕೊಡಿ ಅಂತ. ಅದಕ್ಕೆ ಮಣಿ ಮಂತ್ರ ಮದ್ದು ಅಂತೀವಿ. 30, 60, 90 ಭಾಗ ಪರಿಹಾರ ಅಂತ. 30 ಭಾಗ ಮಣಿನೂ ಹಾಕೋಬೇಕು, 30 ಭಾಗ ಮದ್ದು ಮಾಡ್ಕೋಬೇಕು, 30 ಭಾಗ ಮಂತ್ರನೂ ಹೇಳ್ಬೇಕಂತ. ಡಾಕ್ಟರ್ ಹತ್ರನೂ ಹೋಗ್ಬೇಕು, ಮಣಿನೂ ಹಾಕೋಬೇಕು, ಮಂತ್ರನ ಹೇಳ್ಕೋಬೇಕು. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಮಾಣಿಕ್ಯನ ಧರಿಸ್ಕೊಳ್ಳಿ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಮಣಿ ಮಂತ್ರ ಮದ್ದು 90 ಭಾಗ ಗ್ಯಾರಂಟಿ ಆಗತ್ತೆ, ಇನ್ನು 10 ಭಾಗ ನಾವು ಹಣೆ ಬರ, ಏನು ಮಾಡಕ್ಕಾಗೋದಿಲ್ಲ. ಬಹಳ ಒಳ್ಳೆ ಅಲ್ವಾ? ಇದು ಮೇಷರಾಶಿಯವರಿಗೆ ಫಲಾಫಲಗಳು ಸರ್. ಏನ್ ಹೇಳ್ತೀರಿ ನೀವು? ಫಸ್ಟ್ ಕ್ಲಾಸ್, ಬಹಳ ಅದ್ಭುತವಾಗಿ, ಸಿಕ್ಕಾಪಟ್ಟೆ ಗ್ರೇಟ್. ಮಣಿ ಮಂತ್ರ ಮದ್ದು. ನೆನ್ನೆ ಒಂದು ಘಟನೆ ಆಯ್ತು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನ್ನ ಪ್ರೋಗ್ರಾಮ್ ಮುಂಚೆ ಒಂದು 3 ಶಾರ್ಟ್ ಫಿಲ್ಮ್ಗಳು ತೋರಿಸ್ಬೇಕು ಅಂತ, ಅದಾದ್ಮೇಲೆ ನಮ್ದು ಅಂತಿತ್ತು. ಆವಾಗ ಅದು ನೋಡುವಾಗ ಅಲ್ಲೇನೋ ಸ್ವಲ್ಪ ಲಿಂಕು ವಾಯ್ಸ್ ಸೆಟ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಆಯಿತು. ಸರ್, ಇಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಇರೋದ್ರಿಂದ ನಿಮ್ಮದೇ ಫಸ್ಟ್ ಶುರು ಮಾಡಿಬಿಡೋಣ ಅಂತ ಹೇಳಿದ್ರು. ನಾನು ಈ ಥರ ಮಣಿ ಮದ್ದು ಮಂತ್ರ ಇದು ಈ ಮ್ಯಾಗ್ಸಿಗೆ ಗೊತ್ತಿರಲಿಲ್ಲ ನನಗೆ. ಆದ್ರೂ ಹೇಳಿದೆ, ಒಬ್ಬ ಜ್ಯೋತಿಷಿ ಇದ್ನಂತೆ, ಅವನು ಏನು ಕೈನಲ್ಲಿ ಒಂಥರ ಶಕ್ತಿ ಇತ್ತು. ಈಗ ಸಡನ್ನಾಗಿ ಮಳೆ ಬಂದ್ಬಿಡ್ಲಿ ಅಂದರೆ ಒಯ್ ಅಂತ ಜ್ವರ ಬಂತು. ಇದ್ದಕ್ಕಿದ್ದಂಗೆ ಚಳಿ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಕೂಲ್ ಆಗಿರಲಿ, ಏನಾದರೂ ಆಗ್ತಾಯಿತ್ತು. ಒಂದ್ಸಲಿ ಏನೋ ಮಾಡೋಕ್ಕೆ ಅಂತ ಹಿಂಗೆ ಹೋದ, ಆಗಲೇ ಇಲ್ಲ. ಏನು ಯಾಕೆ ಆಗಲಿಲ್ಲ? ಇದು ಸ್ವಲ್ಪ ಮಾಂತ್ರಿಕ ದೋಷ ಅಂತ. ತಾಂತ್ರಿಕ ದೋಷ, ಮಾಂತ್ರಿಕ ದೋಷ, ಆ ಥರ ಪರಿಹಾರ ಆಗತ್ತೆ ತಾಂತ್ರಿಕವಾಗಿ. ಮಾಂತ್ರಿಕ ಆಗದಿದ್ದಕ್ಕೆ ತಾಂತ್ರಿಕವಾಗಿ ಅಲ್ವಾ? ಹೌದು. ಮುಂದಿನ ರಾಶಿ ಇನ್ನು ವಿಶೇಷವಾಗಿ 2ನೇದು ವೃಷಭ ರಾಶಿ ಅಂತೇಳಿ. ಅಲರ್ಟ್ ಆಗಿದ್ದು ನೋಡ್ಬಿಟ್ಟು ನಮ್ದು ಮಿಥುನ ರಾಶಿ. ನೋಡೋಣ 13ನೇ ರಾಶಿ ಮುಂದೆ. ಸೊ ಹಾಗಾಗಿ ವೃಷಭ ರಾಶಿ, ಈ ವೃಷಭ ರಾಶಿಯ ಮಕ್ಕಳಿಗೆ ಒಳ್ಳೇದಾಗ್ತಕ್ಕಂಥದ್ದು. ಯಾರು ವೃಷಭ ರಾಶಿಯಲ್ಲಿ ಇರ್ತಾರಲ್ಲ, ಮೊದಲ ವಿಚಾರನ ಅವ್ರ ಮಕ್ಕಳಿಗೆ ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ಆನಂದ ಪಡಿ, ವಿಶೇಷವಾಗಿರ್ತಕ್ಕಂಥದ್ದು ದೊಡ್ಡವರು. ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ, ಅದನ್ನು ಒಳ್ಳೆತಕ್ಕಂಥದ್ದೇ, ಆಯ್ತಾ. ಮತ್ತು ತಂದೆ ತಾಯಿಗಳಿಗೆ ಅಷ್ಟು ಒಳ್ಳೇದಲ್ಲ, ತಂದೆ ತಾಯಿಗಳಿಗೆ ಒಳ್ಳೇದಲ್ಲ. ಅಂದ್ರೆ ಏನು, ನೀವು ಮಕ್ಕಳಾಗಿರ್ತಕ್ಕಂಥವ್ರು ತಂದೆ ತಾಯಿ ಬಗ್ಗೆ ಗಮನ ವಹಿಸಿ, ಆಯ್ತಾ. ತಗೊಂಡೋಗಿ ದಯವಿಟ್ಟು ಆಶ್ರಮದಲ್ಲಿ ಆಗ್ಬೇಡಿ, ಆಯ್ತಾ. ಅವ್ರದ್ದು ಖಂಡಿತ ಅವ್ರ ಶಾಪ ಉದ್ಧಾರ ಆಗೋದಿಲ್ಲ. ಯಾವ ಶಾಪ ಬೇಕಾದ್ರೂ ನಿವಾರಣೆ ಆಗತ್ತಂತೆ, ಆಯ್ತಾ. ತಂದೆ ತಾಯಿಗಳ ಶಾಪ ಖಂಡಿತ ನಿವಾರಣೆ ಆಗೋದಿಲ್ಲ ಅಂತ. ಋಣ ತೀರ್ಸಕ್ಕಲ್ಲ, ಅವ್ರ ಶಾಪದಿಂದ ವಿಮುಕ್ತರಾಗಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅವ್ರ ತಂದೆ ತಾಯಿಗಳ ಬಗ್ಗೆ ತಮ್ಮ ಕೆಲಸಗಳನ್ನ ಬದಿಗಿಟ್ಟು, ಆಯ್ತಾ, ತಂದೆಗೆ ಏನು ಆರೋಗ್ಯ ಕೆಟ್ಟಿದೆ, ತಾಯಿಗೆ ಏನು ಆರೋಗ್ಯ ಕೊಟ್ಟಿದೆ, ಅದೇ ಪರಿಹಾರ, ದೊಡ್ಡ ಪರಿಹಾರನೇ ಅವ್ರದ್ದು, ಆಯ್ತಾ. ಸೊ ಅದನ್ನು ವಿಶೇಷವಾಗಿ ನೋಡಿರ್ತಕ್ಕಂಥದ್ದು. ಮತ್ತೆ ಆರೋಗ್ಯದಲ್ಲಿ ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ, ಅವರಿಗೆ ಸಮಸ್ಯೆಗಳಿಲ್ಲ. ಹಂಗು ಸ್ವಲ್ಪ ಮಟ್ಟಿಗೆ ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಸೋಂಕು ಆಗ್ತಕ್ಕಂಥದ್ದು. ಅದಕ್ಕೇನು, ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡಬೇಕಾದ್ರೆ ಕ್ಲೀನಾಗಿ ನೀರು ಹಾಕಿ, ಅಲ್ವಾ. ನೀವು ಹೋಗಿ ಬರ್ತೀರಾ, ನೀರು ಹಾಕೋದಿಲ್ಲ. ಎಷ್ಟು ಕಡೆ ಪಬ್ಲಿಕ್ ನಮ್ಮ ಮನೆ ಅಂತ ಅನ್ಕೋಬೇಕಲ್ವಾ, ಆಯ್ತಾ. ನಮ್ಮ ಮನೆಗೆ ಬರ್ತಾರಪ್ಪ, ಇಲ್ಲ ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಯಾವ್ದೋ ಚಿತ್ರರಂಗಕ್ಕೆ ಹೋಗ್ತೀರಾ, ಚಿತ್ರ ನೋಡ್ಲಿಕ್ಕೆ ಹೋಗ್ತೀರಾ, ಅಲ್ಲಿ ಏನ್ ಮಾಡ್ತೀರಾ, ಫ್ರೆಶ್ ಔಟ್ ಇರುತ್ತೆ, ಹಾಕೋದಿಲ್ಲ ನೋಡಿ, ಅಲ್ವಾ. ಅದು ಯಾಕಂತ ಗೊತ್ತಿಲ್ಲ ನಮ್ಗೆ, ಇದೆಲ್ಲ ಕಾಮನ್ ಸೆನ್ಸ್ ಅಂತೀವಿ. ವಿಶೇಷವಾಗಿ ಅಲ್ಲೇ ಪರಿಹಾರ ಇರುತ್ತೆ. ನೀವು ಏನಾರು ಅಲ್ಲಿ ಮಾಡ್ಬೇಕು ಅಂದ್ರೆ ಮೊದಲು ನಿಮ್ಗೆ ಅಂಟ್ಕೊಳ್ಳುತ್ತದು. ಹಾಗಾಗಿ ಅದು ಕ್ಲೀನ್ ಆಗಿರಿ, ಆಯ್ತಾ. ನೀಟ್ ಕ್ಲೀನ್ ಬಹಳ ಇಂಪಾರ್ಟೆಂಟ್. ಶುಕ್ರ ಅದನ್ನೇ ಹೇಳ್ತಾನೆ, ಅಂದ್ರೆ ಅವನ ವಸ್ತ್ರನ ಶ್ವೇತ, ಬಿಳಿಯಾಗಿರ್ತಾನೆ, ಬಿಳಿ ವಸ್ತ್ರವನ್ನು ಧಾರಣೆ ಮಾಡ್ತಾನೆ. ಸೊ ಹಾಗಾಗಿ ನೀಟಾಗಿರಿ, ಯೂರಿನ್ ಇನ್ಫೆಕ್ಷನ್ಸ್ ಆಗೋದಿಲ್ಲ. 10ನೇ ಮನೆ ರಾಹು, ಉದ್ಯೋಗದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು, ಏನು ತೊಂದರೆ ಇಲ್ಲ. ವಿಶೇಷವಾಗಿ ಬುಧ ಶುಕ್ರ ಜಲತತ್ವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಒಂದು ಏನು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ, ಅಂಥ ಸಮಸ್ಯೆಗಳೇನು ಆಗೋದಿಲ್ಲ, ಪರವಾಗಿಲ್ಲ ಅಂತ ಹೇಳಿ. ಸೊ ಸಣ್ಣ ಪುಟ್ಟದ ಹೇಳಿದ್ನಲ್ಲ ತೊಂದರೆಗಳು, ಅದಕ್ಕೆ ಪರಿಹಾರಗಳು ಕೇಳಬೇಕಲ್ವಾ, ಪರಿಹಾರ ಏನ್ ಮಾಡ್ಕೋಬೇಕು ಅಂತ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋದು ದೊಡ್ಡ ಪರಿಹಾರ. ಆದ್ರೂ ಒಂದಷ್ಟು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ತಗೊಂಡಾಗ ವಿಶೇಷವಾಗಿ ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಆಯ್ತಾ. ಮಹಾಲಕ್ಷ್ಮಿ ಮಂತ್ರ, ಲಕ್ಷ್ಮಿ ಅಂದ್ರೆ ಏನು, ದುಡ್ಡು ಅಂತ ಅಲ್ಲಿ ಅಲ್ಲ, ಲಕ್ಷ್ಮಿ ಅಂದ್ರೆ ಲಕ್ಷ ಅಂತ ಹೇಳಿ. ಲಕ್ಷ್ಮಿ ಅಷ್ಟೇನೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಲಕ್ಷ್ಮಿ ಅಂದ್ರೆ ದುಡ್ಡು 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 ಅಂತೇಳಿ. ನಿಮ್ ಲಕ್ಷ ಕೊಡಿ ಅಷ್ಟೇನೆ, ನಿಮ್ ಲಕ್ಷ್ಮಿ ಬರ್ತಾಳೆ, ಆಯ್ತಾ. ಆ ಲಕ್ಷ ಬೇಕಾದಾಗ ಲಕ್ಷ್ಮಿ ಮಂತ್ರ ಓಂ ಹೈಂ ಶ್ರೀ ಮಹಾಲಕ್ಷ್ಮಿ ಅಂತ ಹೇಳ್ಕೊಳ್ಳಿ. ಅಯ್ಯೋ ನಿಮ್ ಮಂತ್ರಗಳು ಅಷ್ಟೆಲ್ಲ ಬರಲ್ಲ ಸ್ವಾಮಿ ಬೈಗಾರೆ, ಮಹಾಲಕ್ಷ್ಮಿ ನಮಃ ಅಂತ ಹೇಳ್ಕೊಳ್ಳಿ ಅಲ್ವಾ. ಎಲ್ಲವೂ ಮಂತ್ರವೇ, ಎಲ್ಲ ಒಂದನೇ, ಅದೊಂದು ಹೇಳ್ಕೊಳ್ತಕ್ಕಂಥದ್ದು. ಹಾಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೆಸರು ಕಾಳು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಓಕೆ, ಅಲ್ಲಿ ನಾನು ಕೊಡೋದು ಇಷ್ಟೇ ಹೇಳ್ತಕ್ಕಂಥದ್ದು. ಯಾವುದೋ ಚೆನ್ನಾಗಿ ಬದುಕಿರ್ತಕ್ಕಂಥವ್ರು ದೇವಸ್ಥಾನಕ್ಕೆ ಹೋಗಿ, ಚಿಕ್ಕಾಬಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ, ತುಂಬಾ ದಪ್ಪಗೆ ಕಡಗ ಚೈನಲ್ಲಿ ಹಾಕೊಂಡಿರೋ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಒಂದು 50 ಗ್ರಾಮ್ ಹೆಸರು ಕಾಳು ಕೊಟ್ರೆ ನಿಮ್ಮ ಹೆಸರು ಕಾಳು ತಿಪ್ಪೆಗೆ ಹೋಗ್ತದೆ, ಆಯ್ತಾ. ಎಲ್ಲಿ ತುಂಬಾ ನೀಡ್ಸಿದೆಯಲ್ಲ
ಬಹಳಷ್ಟು ದೇವಸ್ಥಾನಗಳಿದೆ, ಸಣ್ಣ ಸಣ್ಣ ದೇವಸ್ಥಾನಗಳು. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕನಿಗೆ ಒಂದೊತ್ತಿಗೆ ಆಗೋಷ್ಟು, ಒಂದು 50 ಗ್ರಾಮ, 100 ಗ್ರಾಮ, ಒಂದು ಮನೆಗೆ ಒಂದು ಸಾರಿಗೆ ಆಗೋಷ್ಟು ಅಥವಾ ಹೆಸರು ಕಾಳು ಕೊಟ್ಟು ನಮಸ್ಕಾರ ಹಾಕಿ ಆತ ನಿಮ್ಮನ್ನು ನೆನೆಸಿ ಆರಿಸ್ತಾನೆ, ಸಾರ್ಥಕ ಆಗುತ್ತೆ. ಹೆಸರು ಕಾಳು ಬುಧನ ವಿಶೇಷವಾಗಿರ್ತಕ್ಕಂಥ ಧಾನ್ಯ, ಅದರಿಂದ ನಿಮಗೆ ಏನಾಗುತ್ತೆ, ವ್ಯವಹಾರಿಕವಾಗಿ ಪರಿಹಾರ ಆಗುತ್ತೆ. ಇಷ್ಟು ಖಂಡಿತ ಮಾಡಿದ್ರೆ ಒಳ್ಳೇದಾಗತ್ತೆ ಸರ್. ಬಹಳ ಒಳ್ಳೇದು. ಲಕ್ಷ್ಮೀ ಕಟಾಕ್ಷ ಭಾಳ ಗ್ರೇಟ್. ಲಕ್ಷ್ಮೀ ಕಟಾಕ್ಷ ಬೇಕಲ್ವ ಎಲ್ಲರಿಗೂ? ಅದಿಲ್ಲದೆ ಇದ್ರೆ ಆಗಕ್ಕೆ ಸಾಧ್ಯನೇ. ಈ ತಂದೆ ತಾಯಿ ಅಂದಾಗ ನನಗೊಂದು ಎಮೋಷನಲ್ ಘಟನೆ ಜ್ಞಾಪಕ ಬಂತು. ನಮ್ಮ ಕನ್ನಡದ ಇಬ್ಬರು ಸಾಹಿತಿಗಳು, ನಾನು ಆಗ್ಲಿಂದ ಬೀಚಿಗೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ, ಬೇಂದ್ರೆ ಮತ್ತು ನಾ ಕಸ್ತೂರಿ ಅಂತ. ತಾಯಿ ತಂದೆ ಬಗ್ಗೆ ಎಂಥ ಬ್ಯೂಟಿಫುಲ್ ಮಾತು ಹೇಳಿದ್ದಾರೆ ಗೊತ್ತಾ. ತಾಯಿ ತಂದೆ ಋಣ ತೀರ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ತಾಯಿ ಅಂದರೆ ಅಂದರೆ ಈಯುವವಳು ತಾಯಿ ಅಂತ. ಹಬ್ಬ ಏನು ಕೇಳಿದ್ರು ಮಕ್ಕಳು ಆಗಲಿ ಈಯುವವಳು ತಾಯಿ. ಅಂದರೆ ಈಯುವವಳು ಪ್ರಾಣ ಕೊಟ್ಟು. ತಂದೆ ಅಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದನ್ನು ತಗೊಂಬ ಅದನ್ನು ತಗೊಂಬ ಅಂದರೆ ತಂದೆ ಅಂತಾನಲ್ಲ, ಅವನೇ ತಂದೆ ಅಂತ. ಹಬ್ಬ ಎಲ್ಲವನ್ನು ಒದಗಿಸುವವನು ತಂದೆ. ಅದನ್ನು ಈಯುವವಳು ತಾಯಿ. ಋಣ ತೀರ್ಸೋಕ್ಕೆ ಆಗಲ್ಲ. ಅದಕ್ಕೆ ದೇವರು ಕೂಡ ತಾಯಿ ತಂದೆ. ಅವನು ತಾಯಿ, ಈಯುವನು ಅವನು ಕಾಪಾಡೋನು. ಹೌದು. ಆಮೇಲೆ ಇನ್ನೊಂದು ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ನಾವು, ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಅದು ಮೊನ್ನೆ ಒಬ್ಬರು ಈ ರೋಡ್ ಸೈಡ್ ರೆಸ್ಟೋರೆಂಟ್ಗಳಲ್ಲೂ ತಿನ್ನಬಾರ್ದು ಅಂತಾರೆ. ಹೌದು ಅಲ್ವಾ? ಬರೀ ರೋಡ್ ಸೈಡ್ ರೆಸ್ಟೋರೆಂಟ್ಗಳಲ್ಲಿ ಮೊನ್ನೆ ಒಂದು, ನಾನು ಯಾರೋ ಕನ್ನಡ ರಾಜ್ಯೋತ್ಸವ ಟೈಮ್ನಲ್ಲಿ ಕನ್ನಡದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಇಂಗ್ಲೀಷ್ ತೋರಿಸು. ರೋಡ್ ಸೈಡ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಒಂದು ಗಾಡಿ, ಅದಕ್ಕೆ ಕನ್ನಡದಲ್ಲಿ ಏನು ಅಂತ. ಚೆನ್ನಾಗಿ ಪ್ರಶ್ನೆ ಚೆನ್ನಾಗಿದೆ ಅಲ್ವಾ? ರೋಡ್ ಸೈಡ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂದರೆ ಬೀದಿ ಬದೆಯ ಶಾಕಾಹಾರಿ ಉಪಹಾರ ಮಂದಿರ. ಅಂದರೆ ಗಾಡಿನೇ ಅಷ್ಟು ದೊಡ್ಡದಿಲ್ಲ, ನೀವು ಟೈಟ್ ಲಿಸ್ಟ್ ಇನ್ನು ಚಿಕ್ಕದಾಗಿ ಹೇಳಿ ಅಂದರು. ಏನು ಹೇಳಿದೆ ಗೊತ್ತಾ? ರೋಡ್ ಸೈಡ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ಬಯಲು ಶಾಕಾಲಯ. ಬಯಲು ಬೇರೆ ಆಗ್ಬಿಡುತ್ತೆ. ಶಾಕಾಲಯ ಅಲ್ವಾ? ವೆಜಿಟೇರಿಯನ್ ರೆಸ್ಟೋರೆಂಟ್. ಕರೆಕ್ಟ್. ಸೊ ಅದು ಅಲ್ಲಿ ಲೀಡ್ ಆಗೋದ್ರಿಂದ ಇಲ್ಲಿ ಹುಷಾರಾಗಿ ತಿನ್ಬೇಕು ನಾವು. ಬಯಲಾಗ್ಬೇಕು. ಅದರಿಂದ ನಾವು ಫುಡ್, ಆಹಾರ, ಅನ್ನ ಬ್ರಹ್ಮ. ಆಕ್ಚುಲಿ ಅನ್ನ ಮಾರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅನ್ನ ನೀರು ಮಾರಂಗಿಲ್ಲ, ಮಾರಬಾರ್ದು ಅಂತ. ಈಗ ಬಹಳ ಟ್ರೆಂಡ್ ಅಲ್ಲಿ ಇರದೆ ಅದು ಅಲ್ವೇ? ಹೌದು. ಅನ್ನ ಮಾರಾಟ, ನೀರಿನ ಮಾರಾಟ, ಹಂಗಾಗ್ತಕ್ಕಂಥದ್ದು. ಗಾಳಿಯ ಮಾರಾಟ. ಹೌದು. ಮುಂದೆ ಇನ್ನ ಮಿಥುನ ರಾಶಿಗೆ ನಮ್ದು ಮಿಥುನ ರಾಶಿ. ಮಿಥುನ ಬಂದ್ಬಿಟ್ರೆ ರಾಶಿಯಲ್ಲಿ ಆರೋಗ್ಯ ಇರ್ತಕ್ಕಂಥದ್ದು. ಹಾಗಾಗಿ ಮಿಥುನ ರಾಶಿ ನೋಡೋಣ. ಸೊ ಮಿಥುನ ಜನ್ಮದಲ್ಲೇ ಗುರು ಇದ್ದಾನೆ. ಅವನು ಗುರು ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಶುಭ ಅಶುಭ. ಆಯ್ತಾ? ಏನಂದ್ರೆ ಜನ್ಮ ಗುರು ವ್ಯಾಕುಲತೆ ಅಂತ ಹೇಳಿ ವ್ಯಾಕುಲನಗಳು ಕೊಡ್ತಾನೆ ಅಂತ. ಸ್ವಲ್ಪ ಮಟ್ಟಿಗೆ ಏನೋ ಸ್ವಲ್ಪ ಅಸಮಾಧಾನ ಕೊಡ್ತಾನೆ, ಜೊತೆಗೆ ಸಮಾಧಾನ ಕೊಡ್ತಾನಂತೆ. ಒಳ್ಳೇದು ಕೊಟ್ಟಿದ್ದು ಸಮ ಕೊಡ್ತಾನಂತೆ. ಓಕೆ. ಮತ್ತೆ ಈ ವಿಶೇಷವಾಗಿ ಅಣ್ಣ ತಮ್ಮ ಅಂತ ಏನಿರ್ತೀವಿ ಆಯ್ತಾ, ಅವ್ರಿಗೆ ಒಳ್ಳೇದಲ್ಲ. ಓಕೆ. ನಮ್ಮಿಂದ ಆಗಿರ್ಬೋದು, ಅವರಿಂದ ಆಗಿರ್ಬೋದು, ಎಲ್ಲೋ ವ್ಯಾಕುಲತೆಗಳು, ಎಲ್ಲೋ ಅಸಮಾಧಾನಗಳು. ಆಗ್ಲೇ ಹೇಳಿದೆ ನೋಡಿ, ಜನ್ಮದಲ್ಲಿ ಗುರು ಇದ್ದಾಗ ಆಯ್ತಾ, ಬಿರುಸು ಏನೋ ಒಂದಷ್ಟು ಏನೋ ನಾ ಮಾತಾಡ್ಲಿ, ಅವ್ರ ಮೊದಲು ಮಾತಾಡ್ಲಿ ಅಂತನೋ ಅಥವಾ ವ್ಯವಹಾರಿಕವಾಗಿಯೋ ಅದೊಂದಷ್ಟು ಅಸಮಾಧಾನ ಖಂಡಿತ ಕೊಡುತ್ತಂತೆ. ಹಾಗೆ ದಾಂಪತ್ಯ ಜೀವನಗಳಲ್ಲಿ ಒಳ್ಳೇದಲ್ಲ ಅಂತ ಹೇಳುತ್ತೆ. ಆಯ್ತಾ? ಸ್ವಲ್ಪ ವಿರಸಗಳನ್ನ ಕೊಡ್ತಕ್ಕಂಥ. ಯಾಕಂದ್ರೆ ಸಪ್ತಮದಲ್ಲಿ ರವಿ, ಬುಧ, ಕುಜ, ಆಯ್ತಾ, ಈ 4 ಗ್ರಹಗಳು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳನ್ನು ಅಲ್ಲೂ ಒಂಚೂರು ಕೊಡಬಹುದು ಅಂತ ಹೇಳುತ್ತೆ ವಿಶೇಷವಾಗಿ. ಓಕೆ. ಆದ್ರೆ ಇನ್ನೊಂದು ಒಳ್ಳೇದಿದೆ, 9ನೇ ಮನೆ ರಾಹು ಇದ್ರೆ ವಿದೇಶದಲ್ಲಿ ಕೆಲಸ ಸಿಗುತ್ತಂತೆ. ನಿಮಗೆ ಸಿಕ್ಕಲ್ಲ ನೀನು ಬೆಂಗಳೂರಲ್ಲಿ? ಇಲ್ಲ, ಅಷ್ಟೇ. ಇನ್ನು ವಿದೇಶದಲ್ಲಿ ಕೆಲಸ ಸಿಗ್ತದೆ. ಓಕೆ. ವಿಶೇಷವಾಗಿ ಅಲ್ಲಿ ನಿಮ್ಗೆ ಕರಿವರಗಳು ಬರ್ತಾ ಇರುತ್ತೆ. ಓಕೆ. ಇಲ್ಲ ದುಪ್ಪಟ್ಟಾಗಿ ನೀವು ಆಯ್ತಾ, ಮತ್ತೊಂದು ಸರಿ ಖಂಡಿತ ಆಗ್ಬೋದು. ಖಂಡಿತ ಅಲ್ಲಿ ವಿದೇಶದಲ್ಲಿ ಕೆಲಸ ಸಿಗುವಂಥದ್ದು ಕಾಯಮ್ಮು. ಓಕೆ. ತಂದೆ ಇದ್ರೆ ತಂದೆಗೆ ಒಳ್ಳೇದಲ್ಲ ಆರೋಗ್ಯದಲ್ಲಿ. ಓಕೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಓಕೆ. ಹಾಗೆ ಕಾನೂನು ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಅವ್ರಿಗೆ ತುಂಬಾ ಲಾಭ. ಅದೇ ಕೆಲಸ ಮಾಡ್ತಾರೆ. ಹೌದಾ? ಹಂಗಾರೆ ಲಾ, LLB, ಕಾನೂನು, ಅದಕ್ಕೆ ಸಂಬಂಧಪಟ್ಟದ್ದು ಏನೇ ಕ್ಷೇತ್ರ ಇದ್ರೂ ತುಂಬಾ ಅದ್ಭುತವಾಗಿರ್ತಕ್ಕಂಥ ಅನುಗ್ರಹ ಖಂಡಿತ ಸಿಗುತ್ತೆ. ಓಕೆ. ಇದು ವಿಶೇಷವಾಗಿ ಮಿಥುನ ರಾಶಿಗೆ ಸಿಗ್ತಕ್ಕಂಥ ಪರಿಹಾರಗಳು. ಅದ್ಭುತ. ಓಕೆ. ಅವರೇ ಗುರುಗಳ ಸ್ಥಾನದಲ್ಲಿ ಇದ್ದಾರೆ. ಆಯ್ತಾ? ಗುರು ಮಂತ್ರನ ಹೇಳ್ಕೊಳ್ಳುವಂಥದ್ದು. ಆಯ್ತಾ? ಗುರು ಮಂತ್ರಗಳನ್ನು ಹೇಳ್ತಕ್ಕಂಥದ್ದು. ಈ ಸಣ್ಣ ಮಂತ್ರ ಇದೆ, ಓಂ ಗ್ರಾಮ್ ಗ್ರೀಂ ಗ್ಲೋಂ ಸಂ ಬೃಹಸ್ಪತಿ ನಮ ಅಂತಿದೆ. ಆಯ್ತಾ? ಸೊಮ್ಮೆ ಆ ಬೀಜಾಕ್ಷರಗಳಲ್ಲಿ ನಮ್ಗೆ ಗೊತ್ತಾಗಲ್ಲ, ಏನ್ ಮಾಡ್ಲಿ? ಆಯ್ತಾ? ಓಂ ಬೃಹಸ್ಪತಿ ನಮ ಅಂತ ಹೇಳ್ಕೊಳ್ಳಿ, ಗುರುವೇ ನಮ ಹೇಳ್ಕೊಳ್ಳಿ ಅಲ್ವಾ? ಗುರು ಅಂತಕ್ಕಂಥದ್ದು, ಗು ಅಂದ್ರೆ ಕತ್ತರು ಅಂದ್ರೆ
ಬೆಳಕು. ಗುರುವೇನ್ ಮಹಾ ಅಂದ್ಬಿಟ್ಟಿರ ಸರ್, ಗುರುವೇನ್ ಮಹಾ ಅದು ಇಂಪಾರ್ಟೆಂಟ್, ತಪ್ಪಾಗ್ಬಿಟ್ಟ ಕಷ್ಟ ಅಲ್ವಾ. ಸೊ ಹಾಗಾಗಿ ಈಗ ಎಲ್ಲರಿಗೂ ಗುರು ಅಂತಾರೆ, ಮಾತು ಮಾತಿಗೆ ಈಗ ಅದೊಂದು ಆಡ್ಬಾರ್ದು ಏನ್ ಗುರು ಅಂತ. ಆ ಗುರು ಶಬ್ದ ಎಷ್ಟು ಅದ್ಭುತ. ಅಲ್ಲಿ 9 ಪ್ಲಾನೆಟ್ಸ್ ಅಲ್ಲಿ ದೊಡ್ಡ ಗ್ರಹ ಅವನು, ಆಯ್ತಾ. ಮತ್ತೆ ಹೇಳ್ತಾರೆ ದೈವ ಮುನಿದ್ರುವೆ ಕ್ಷಮೆ ಇದೆ ಅಂತ, ಗುರು ಮುನಿದ್ರೆ ಕ್ಷಮೆ ಇಲ್ವ ಅಂತ. ಹಂತದಲ್ಲಿ ಗುರು ಅಂತ ಹೆಸರು ಶಬ್ದ ಹೇಳ್ಬೇಕಾದ್ರೆ ನಾವು ಉತ್ತರಕ್ಕೆ ಅಭಿಮುಖವಾಗಿ ನಿಂತ್ಕೊಂಡು ಕೂತ್ಕೊಂಡು ಒಂದು ಶ್ರದ್ಧೆಯಿಂದ ಓಂ ಗುರುವೇ ನಮಃ ಅಥವಾ ಬೃಹಸ್ಪತಿ ನಮಃ ಅಂತ ಹೇಳ್ಕೊಂಡು ಹೋದ್ರೆ ಸಾಕಂತೆ. ವಿಶೇಷವಾಗಿ ಆ ಗುರುವನ್ನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ರಾಯರಿದ್ದಾರೆ, ಓಕೆ, ಸಾಯಿಬಾಬಾ ಇದ್ದಾರೆ, ಅಂತ ದತ್ತಾತ್ರೇಯರಿದ್ದಾರೆ. ಗುರುಗಳಂತ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ನಮಸ್ಕಾರ ಅಷ್ಟೇನೆ. ಅದು ಇನ್ನೂ ನೀವೇನಾದ್ರು ಗುರುಗಳು ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತಾರಲ್ಲ, ಅಲ್ಲಿ ದೊಡ್ಡವರೇ ಆಗ್ಬೇಕು ಅಂತಲ್ಲ, ಸ್ಥಾನದಲ್ಲಿ ಜ್ಞಾನದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಲ ಅವ್ರ ಕರೆದು ಮನೆಗೆ, ಆಯ್ತಾ, ಪ್ರೀತಿಯಿಂದ ಒಂದು ಹಣ್ಣು ಕೊಟ್ಟು ಉಪಚಾರ ಮಾಡ್ತಕ್ಕಂಥದ್ದು. ಯಾವಾಗ ಸಿಕ್ಕಿದಾಗ ಒಂದು ಅಕ್ಷತೆ ಕೊಟ್ಟು ಸ್ವಾಮಿ ನಮ್ಮ ಆಶೀರ್ವಾದ ಮಾಡಿ ಸಾಕು ಅಂತಕ್ಕಂಥದ್ದು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಆ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮನಸ್ಸಿಗೆ ಅವ್ರು ನೋಡೋದಕ್ಕೆ ಪ್ರೀತಿಯಿಂದ ಚೆನ್ನಾಗಿರುವಂತಿರ್ತಾರೆ ಅಂತ ಅನ್ಬೇಕಾದ್ರೆ ನಾವು ಒಂದಷ್ಟು ಏನಾದ್ರು, ಹಾಗೆ ಶಾಸ್ತ್ರ ಹೇಳುತ್ತೆ ನೋಡಿ, ಈ ಗುರುಗಳು ನೋಡ್ಬೇಕಾದ್ರೆ, ಪುಟ್ಟ ಮಕ್ಳು ನೋಡ್ಬೇಕಾದ್ರೆ ವಯಸ್ಸಾದವ್ರನ್ನ ಬರೀ ಕೈನಲ್ಲಿ ಹೋಗ್ಬಾರ್ದು, ಏನಾರು ಕೈನಲ್ಲಿ ಇಟ್ಕೊಂಡು ಹೋಗ್ಬೇಕು, ಆಯ್ತಾ. ಗುರುಗಳಿಗೆ ವಯಸ್ಸಾದ ಮೇಲೆ ಶುಗರ್ BP ಎಲ್ಲ ಖಂಡಿತ ಇರುತ್ತೆ, ಸ್ವೀಟ್ ಎಲ್ಲ ಇಟ್ಕೊಂಡು ಹೋಗೋದು ಬೇಡ. ಹಣ್ಣು ಅಲ್ವಾ, ನಮ್ಮ ಟ್ರೆಂಡ್ ಏನೇ ಮಾಡಿದ್ರು ಸ್ವೀಟ್ ಇಟ್ಕೊಂಡ್ ಬರೋದು ನಮ್ದು ಅಲ್ಲ. ಅದು ಸಿಹಿ ಹಂಚೋದಲ್ಲ, ಹಣ್ಣು ಹಂಚಬೇಕು ಅಲ್ವಾ. ನಾನು ಹೇಳೋವಂಥದ್ದು ಎಲ್ಲರೂ ಹಣ್ಣು ತಗೊಂಡೋಗಿ ಎಲ್ಲರಿಗೂ ಹಣ್ಣು ಕೊಡಿ, ಅದರಿಂದ ಆರೋಗ್ಯನೂ ವೃದ್ಧಿ ಆಗತ್ತೆ. ಅದು ಇಟ್ಕೊಂಡು ಖಂಡಿತ ತಿಂತಾರೆ, ಪಾಪ ಯಾರು ತಿಂತಾರಿಲ್ಲ ಅಂದ್ರೆ ಅಲ್ವಾ. ಇದು ವಿಶೇಷವಾಗಿ ಮಿಥುನ ರಾಶಿ. ಈಗ ಹೇಳಿ ನಿಮ್ಮ ರೆಸಲ್ಯೂಷನ್ ಏನು? ರೆಸಲ್ಯೂಷನ್ ಗುರು ನಿಜವಾಗ್ಲು ನೋಡಿ, ನನಗೆ ಸಂಸ್ಕೃತ ಮತ್ತು ಇಂಗ್ಲಿಷು ಒಂದಕ್ಕೊಂದಕ್ಕೆ ಸ್ವಲ್ಪ ಸಂಬಂಧ ಇದೆ ಅಂತ ನಾನು ರಿಸರ್ಚ್ ಮಾಡಿದೆ ರೀಸೆಂಟಾಗಿ. ಈಗ ಗುರುಗಳು ಹೇಳಿದ್ರು, ರಾಘವೇಂದ್ರ ಗುರುಗಳು, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ತಿ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥಾತ್ ಸುರ್ಣ ಸಂಶಯ ಅಂತ ಒಂದಿತ್ತು ಅಂತ. ಇಲ್ಲಿ ಇಂಗ್ಲಿಷ್ ಮಿಕ್ಸ್ ಆಗಿದೆ ಅಂತ ನಂದು. ಹಿಂಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಕ್ಲಿಯರ್, ಇತಿ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ. ಈ ತರ ಮಾಡಿದ್ರೆ, ಜಪ ಮಾಡಿದ್ರೆ, ಭಾವಿಸ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಶೂರ್ ನ ಸಂಶಯ. ನಾನು ಇನ್ನೊಂದು ಹೇಳ್ತೀನಿ, ಇಷ್ಟಾರ್ಥ ಶೂರ್ ನ ಸಂಶಯ ನೋಡಿ. ಆಗ ಆಕ್ಚುಲಿ ಪ್ರಹ್ಲಾದ ಇಂಗ್ಲಿಷ್ ಮಾತಾಡಿದ್ನಂತೆ, ಹೆಂಗೆ ಹೇಳಿ, ಕಂ ಭಾ ತುಂಬಿಂದ ಬಾ ಅಂತೇಳಿ ಆವಾಗಲೇ ಮಾತಾಡಿದ್ನಂತೆ. ಈಗಲ್ಲ ಇಂತ ಇಂಗ್ಲಿಷ್. ಗುರು ಅಂದ್ರೆ ಪ್ರಹ್ಲಾದನ ಬಗ್ಗೆ ಒಂದು ರೀಸೆಂಟ್ ರಿಸರ್ಚ್ ನಮ್ಗೆಲ್ಲ ಎಷ್ಟು ಪಾಠ ಇದೆ ಅನ್ನೋಕ್ಕೆ ಡೋಂಟ್ ಮೈಂಡ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಏನ್ ಗೊತ್ತಾ, ಈ ಪ್ರಹ್ಲಾದನ ಕತೆ ನಮ್ಗೆಲ್ಲ ಗೊತ್ತು. ಅವನಿಗೆ ಒಂದು 7 ವರ್ಷ 8 ವರ್ಷ, ಅವ್ರ ಅಪ್ಪನಿಗೆ 45-50 ಹಿರಣ್ಯಕಶಿಪು ಅಂತ ಇಟ್ಕೊಂಡಿರೋಣ. ಎಲ್ಲ ಅವನಿಗೆ ವಿಷ ಕೊಡೋದು, ಆನೆ ಕಲ್ ತೋರಿಸೋದು, ಬೆಟ್ಟದ ಮೇಲೆ ಎಲ್ಲ ಕತೆ ಎಲ್ಲ ಮುಗೀತು. ಮುಗಿದ ಮೇಲೆ ಅವ್ನು ಹಿಡ್ಕೊಂಡು, ಅವನು ರೆಟ್ಟೆ ಹಿಡ್ಕೊಂಡು, ಎಲ್ಲಿರುವನು ನಿನ್ನ ಶ್ರೀಹರಿ, ಈ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ, ಇಲ್ಲ ಈ ಕಂಬದಲ್ಲಿರುವನೆ ಅಂದ. ಪ್ರಹ್ಲಾದ ಹೇಳದಂತೆ, ನನಗೇನು ಕೇಳ್ತೇನೆ, ನೀನ್ ತಾನೇ ಈ ಬಿಲ್ಡಿಂಗ್ ಕಟ್ಸಿದ್ದೆ ಅಲ್ವಾ. ಇದ್ರಲ್ಲಿ ಏನ್ ಫಿಲಾಸಫಿ ಇದೆ ಅಂದ್ರೆ, ಈ ಬಿಲ್ಡಿಂಗ್ ಕಟ್ಸಿದ್ದು ಅವನು 45-50 ವರ್ಷ. ಯಾವ್ಯಾವ ಬಿಲ್ಡಿಂಗ್ ನಲ್ಲಿ, ಯಾವ್ಯಾವ ಶೆಲ್ಫ್ ನಲ್ಲಿ, ಯಾವ್ಯಾವ ಅಲ್ಮೇರಾದಲ್ಲಿ ಏನಿದೆ, ಟೇಬಲ್ ಡ್ರೈವರ್ಲಿ ಅಂತ ಅವನಿಗೆ ಗೊತ್ತಿರಬೇಕು. ಬೇರೆಯವ್ರನ್ನ ಕೇಳಿದ್ರೆ ಅವರಲ್ಲಿ ಇಟ್ಟಿದೀವಿ ನಮ್ಮ ವಸ್ತು ಅಂತ ಗೊತ್ತಾಗಲ್ಲ. ಹಾಗೆ ಬಿಲ್ಡಿಂಗ್ ಅನ್ನೋದು ನಮ್ಮ ದೇಹ, ಅದಕ್ಕೆ ಬಾಡಿ ಬಿಲ್ಡಿಂಗ್ ಅನ್ನೋದು. ಇದರಲ್ಲಿ ಏನೇನು ಎಲ್ಲೆಲ್ಲಿ ದೇವ್ರು ಇರ್ತಾನೆ, ಎಲ್ಲೆಲ್ಲಿ ಇರ್ತಾನೆ ಅಂತ ನಾವು ಕಂಡಿಡ್ಕೋಬೇಕೆ ಹೊರತು ನೀವು ಹುಡ್ಕೊಂಡು ಹೋಗಲ್ಲ.